ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತರುಣ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ರಾವ್ ಸ್ನೇಹಿತನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ತರುಣ್ ರಾಜ್ ಜೈಲಿನಲ್ಲಿರುವಂತಹ ಫೋಟೋ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ತರುಣ್ ರಾಜುಗೆ ವಿಚಾರಣಾಧೀನ ಕೈದಿ ನಂಬರ್ನ ನೀಡಲಾಗಿದೆ. ತರುಣ್ ರಾಜು ವಿಚಾರಣಾಧೀನ ಕೈದಿ ನಂಬರ್ 2487. ಡಿಆರ್ಐ ಅಧಿಕಾರಿಗಳು ಜೈಲಿಗೆ ಬಿಡುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ. ಗುರುವಾರ ಸಂಜೆ ಜೈಲಿಗೆ ತಗೊಂಡು ಹೋಗ್ಬಿಟ್ಟಿದ್ರು ಡಿಆರ್ಐ ಅಧಿಕಾರಿಗಳು. ಆತನಿಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದಂತಹ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಆತ ಇದ್ದಾನೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ಕಾರಣ ಅಲ್ಲಿಗೆ ಬಿಡುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ ಗಮನಿಸ್ತಾ ಇದ್ದೀರಿ, ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇದೇ ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ, ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಫೋಟೋ. ರನ್ಯಾ ರಾವ್ ಸ್ನೇಹಿತ ತರುಣ್ ರಾಜ್ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈತನ ಪಾತ್ರ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಈತನನ್ನು ಕೂಡ 2 ದಿನಗಳ ಕಾಲ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಆ ನಂತರ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. 5 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿ ಇರಿಸಿಕೊಂಡು ಆತನಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ತೆಲುಗು ಸಿನಿಮಾಗಳಲ್ಲಿ ಒಂದೊಮ್ಮೆ ನಟಿಸಿ ಮಿಂಚಿ ಮರೆಯಾಗಿದ್ದಂತಹ ತರುಣ್ ರಾಜ್ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಪಂಜರವನ್ನ ಸೇರಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರೋದು. ತರುಣ್ ರಾಜ್ ಈತನ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರನ್ಯಾ ರಾವ್ ಕೊಡುವಂತಹ ಸ್ಟೇಟ್ಮೆಂಟ್, ಈತ ಕೊಡುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇದೆಲ್ಲದರ ಮಧ್ಯೆ ಆತನ ಎಕ್ಸ್ಕ್ಲೂಸಿವ್ ಫೋಟೋನ ನ್ಯೂಸ್ ಫಸ್ಟ್ ಆಕ್ಸೆಸ್ ಮಾಡಿರೋದು. ಸಂದೇಶ್, ವಿದ್ಯಶ್ರೀ, ಈಗ ಸದ್ಯ ತರುಣ್ ಕೊಂಡೂರು ರಾಜು ಜೈಲಿನಲ್ಲಿದ್ದಾರೆ. ಪರಪ್ಪರ ಅಗ್ರಹಾರ ಜೈಲಿನಲ್ಲಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಅಂದ್ರೆ ಈ ಫೋಟೋದಲ್ಲೂ ಕೂಡ ನಾವು ಗಮನಿಸಬಹುದು, ಕಂಪ್ಲೀಟ್ ಆಗಿ ನಗುಮುಖದಲ್ಲಿದ್ದಾರೆ. ಜೊತೆಗೆ ಅವರೆಲ್ಲೊಂದು ಕಡೆ ಈ ಹಿಂದೆ ಕೂಡ ನಾವು ನ್ಯೂಸ್ ಫಸ್ಟ್ ನಲ್ಲಿ ರನ್ಯಾ ರಾವ್ನ ಒಂದು ಜೈಲಿನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿವೀಲ್ ಮಾಡಿದ್ವಿ. ಈ ಫೋಟೋದಲ್ಲಿ ಕಂಪ್ಲೀಟ್ ಆಗಿ ತರುಣ್ ರಾಜು ನಾರ್ಮಲ್ ಆಗಿ ಅಂದ್ರೆ ನಗ್ನಗ್ತಾ ಇರುವಂತದ್ದು. ಜೊತೆಗೆ ಈತನಿಂದ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕೂಡ ಈಗಾಗಲೇ ತೆಗೆದುಕೊಂಡಿದ್ರು. 5 ದಿನಗಳ ಕಾಲ ಕಸ್ಟಡಿ ಪಡೆದು ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆತ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳಿಗೆ ಅಂದ್ರೆ ಡಿಆರ್ಐ ಅಧಿಕಾರಿಗಳಿಗೆ ಕೊಟ್ಟಿರ್ತಾನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರನ್ಯಾ ರಾವನ್ನ ಹೇಗೆ ಕಳಿಸ್ತಾ ಇದ್ದೆ, ಜೊತೆಗೆ ದುಬೈನಲ್ಲಿ ಹೇಗೆ ಹಣವನ್ನ ಅರೇಂಜ್ ಮಾಡ್ತಾ ಇದ್ದೆ, ಜೊತೆಗೆ ಈ ಒಂದು ಕಂಪ್ಲೀಟ್ ಪ್ರಕರಣದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರುವಂತಹ ವ್ಯಕ್ತಿ ಅಂದ್ರೆ ಅದು ತರುಣ್ ಕೊಂಡೂರು ರಾಜು. ಹಾಗಾಗಿ ತರುಣ್ ಕೊಂಡೂರು ರಾಜು ಏನಿದ್ದಾನೆ, ಈತನ ಎನ್ಕ್ವೈರಿ ಸಂದರ್ಭದಲ್ಲಿ ಈತ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನೆ. ಜೊತೆಗೆ ದುಬೈಗೆ ಈತ ಒಂದು ಗೋಲ್ಡ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ರನ್ಯಾ ರಾವನ್ನ ಕಳಿಸ್ತಾ ಇದ್ದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದ. ಹಾಗಾಗಿ ಬೇಗ ಆತ ಇಂಟರಾಗೇಷನ್ಗೆ ಸ್ಪಂದಿಸಿದ್ರಿಂದ ಆತನನ್ನ ಗುರುವಾರ ಸಂಜೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾರೆ. ಜೈಲಿಗೆ ಬಿಟ್ಟ ನಂತರ ಆತನಿಗೆ ಕೈದಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ 2487 ಅನ್ನೋ ಒಂದು ಕೈದಿ ನಂಬರ್ ಅನ್ನ ಕೊಡಲಾಗಿದೆ. ಹಾಗಾಗಿ ಆ ಜೈಲಿನಲ್ಲಿ ತೆಗೆದಂತಹ ಒಂದು ಫೋಟೋ ಏನಿದೆ, ಆ ಫೋಟೋವನ್ನ ಗಮನಿಸ್ತಾ ಇದ್ರೆ ಒಂದು ರೀತಿ ರಿಲೀಫ್ ಮೂಡ್ ಅಲ್ಲೇ ಇದ್ದಾರೆ ತರುಣ್ ಕೊಂಡೂರು ರಾಜು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಯಾಕಂದ್ರೆ ರನ್ಯಾ ರಾವ್ ಫೋಟೋವನ್ನ ನಾವು ರಿವೀಲ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕಂಪ್ಲೀಟ್ ಆಗಿ ಮುಖ ಕೂಡ ಕಂಪ್ಲೀಟ್ ಆಗಿ ಬಾಡಿ ಹೋಗಿತ್ತು. ಜೊತೆಗೆ ಎಲ್ಲ ಒಂದ್ ಕಡೆ ನಿದ್ದೆ ಕೂಡ ಇರದೆ, ನಿದ್ದೆ ಕೂಡ ಸಾಕಷ್ಟು ದಿನಗಳಿಂದ ಮಾಡದೇ ಇರೋ ರೀತಿಯಲ್ಲಿ ಕೂಡ ಇರ್ತಾ ಇತ್ತು. ಡಾರ್ಕ್ ಸರ್ಕಲ್ಸ್ ಗಳು ಕೂಡ ಇದ್ವು. ಆದ್ರೆ ತರುಣ್ ಕೊಂಡೂರು ರಾಜು ಫೋಟೋ ಏನ್ ನಾವು ರಿವೀಲ್ ಮಾಡ್ತಾ ಇದೀವಿ, ಈ ಒಂದು ಫೋಟೋದಲ್ಲಿ ಕಂಪ್ಲೀಟ್ ಆಗಿ ಹಸನ್ಮುಖಿಯಾಗಿ ತರುಣ್ ಕೊಂಡೂರು ರಾಜು ಇರುವಂತದ್ದು. ಹಾಗಾಗಿ ಈಗ ಸದ್ಯ ಕೈದಿ ನಂಬರ್ ಕೂಡ ಕೊಟ್ಟಿರೋದ್ರಿಂದ ಈಗ ಜೈಲಿನಲ್ಲಿ ಸದ್ಯ ತರುಣ್ ಕೊಂಡೂರು ರಾಜು ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ತರುಣ್ ಕೊಂಡೂರು ರಾಜು ಅವರು ಜಾಮೀನು ಅರ್ಜಿ ಅಂದ್ರೆ ಅವರ ಪರ ವಕೀಲರು ಕೂಡ ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ತರುಣ್ ಕೊಂಡೂರು ರಾಜು ಪರ ವಕೀಲರು ಕೂಡ ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.